ನಮಸ್ಕಾರ ಸ್ನೇಹಿತರೆ. ಈ ಒಂದು ಸಣ್ಣ ವಿಡಿಯೋ ನೋಡ್ತಾ ಇದ್ದೀರಿ ಈಗ ನೀವು. ಇದು ನಿನ್ನೆ ಉಡುಪಿಯಲ್ಲಿ ನಡೆದ ಘಟನೆ. ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ನ ಪಕ್ಕದ ಪೊಲೀಸ್ ಕ್ವಾರ್ಟರ್ಸ್ನ ಒಂದು ಬಾವಿಯ ಬಲೆಗೆ ಒಂದು ಹಾವು ಸಿಕ್ಕಿಬಿದ್ದಿದೆ ಅಂಥೇಳಿ ಒಬ್ಬರು ಪೊಲೀಸ್ ಅಧಿಕಾರಿ ನನಗೆ ಕರೆ ಮಾಡಿದರು. ನಾನೊಂದು ಫೋಟೋ ಕಳಿಸಿಕೊಡಿ ಅಂತ ಹೇಳಿದೆ. ಅವರು ತಕ್ಷಣ ಫೋಟೋ ತೆಗೆದು ಕಳಿಸಿದ್ರು. ಅದು ವಿಷರಹಿತ ಕೇರೆ ಹಾವಾಗಿತ್ತು. ನನಗೆ ಆ ಸಂದರ್ಭ ಹೊಳೆಯಿತು, ಇದು ವಿಷರಹಿತ ಹಾವು, ಯಾಕೆ ಇವರೇ ಸ್ವಲ್ಪ ಪ್ರಯತ್ನ ಮಾಡಬಾರ್ದು ಆ ಹಾವನ್ನು ಬಿಡಿಸಲಿಕ್ಕೆ? ಒಂದು ವೇಳೆ ಆ ಪ್ರಯತ್ನವನ್ನು ಅವರು ವಠಾರದವರು ಸೇರಿ ಮಾಡಿದರೆ ಮುಂದೆ ಇಂಥ ಹಾವುಗಳು ಮುಖಾಮುಖಿಯಾದಾಗ ಅಥವಾ ಮನೆಯೊಳಗೆ ಬಂದಾಗ ಭಯ ನಿವಾರಣೆಯ ಜೊತೆಗೆ ಹಾವು ಅಂದರೆ ಏನು ಅನ್ನೋದರ ಅನುಭವ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಆ ಸಂದರ್ಭ ಹೊಳೆಯಿತು. ಹಾಗಾಗಿ ನಾನು ಅವರಿಗೆ ಅದೇ ಮಾಹಿತಿಯನ್ನು ಕೊಟ್ಟೆ. ಆ ಬಲೆಯಿಂದ ಹೇಗೆ ಬಿಡಿಸಬೇಕು, ಮೊದಲೊಬ್ಬರು ಬಾಲವನ್ನು ಹಿಡಿದುಕೊಳ್ಳಿ, ಆನಂತರ ಒಬ್ಬರು ಅದರ ತಲೆಯ ಪಕ್ಕದಲ್ಲಿರುವ ಬಲೆಯನ್ನು ಕತ್ತರಿಸುವಂಥ ಪ್ರಕ್ರಿಯೆ ಮಾಡಿ, ಆ ನಡುವೆ ಅದು ಬಲೆಯನ್ನು ನೀವು ಬಾಲವನ್ನು ಹಿಡ್ಕೊಂಡ ಸಂದರ್ಭ ನಿಮ್ಮ ಕೈಗೆ ಆ ಬಾಲವನ್ನು ಬಿಗಿಯಾಗಿ ಸುತ್ತು ಒಂದು ಗಂಟಿನ ಮಾದರಿಯಲ್ಲಿ ಕೂಡ ಹಾಕ್ಬೋದು. ಅದರಿಂದ ಯಾವುದೇ ಗಾಬರಿ ಆಗುವ ಅಗತ್ಯ ಇಲ್ಲ. ಅದು ಅದರ ಆತ್ಮರಕ್ಷಣಾ ತಂತ್ರ ಪ್ರಯೋಗ ಮಾಡ್ತದೆ. ನೀವು ಏನೂ ಹೆದರದೆ ಅದನ್ನು ಮೃದುವಾಗಿ ಹಿಡಿದುಕೊಳ್ಳಿ ಮತ್ತು ಇನ್ನೊಬ್ಬರು ಸಾಕಷ್ಟು ನೋವು ಮಾಡದೆ ಅದನ್ನು ಬಲೆಯನ್ನು ಕತ್ತರಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳಿದೆ. ಅವರು ತಕ್ಷಣ ಒಪ್ಪಿಕೊಂಡ್ರು. ನೋಡಿ, ಈ ವಿಡಿಯೋ ನೋಡ್ತಾ ಇದ್ದೀರಿ. ಆ ಬಲೆಯನ್ನು ಕತ್ತರಿಸ್ತಾ ಇರುವಂಥ ಮಹಿಳೆ ಪೊಲೀಸ್ ಅಧಿಕಾರಿ ಅವರ ಶ್ರೀಮತಿ ವೀಣಾ ಅಂಥೇಳಿ ಅವರು ನೋಡಿ ಭಯ ಪಡ್ತಿದ್ದಾರೆ. ಆದರೂ ಆ ಭಯದ ನಡುವೆ ಒಂದು ಪ್ರಯತ್ನ ಹೇಗೆ ನಡೀತಾ ಇದೆ ನೋಡಿ. ನಮ್ಮಲ್ಲಿ ಆ ಧೈರ್ಯ ಇದೆ, ಆ ಶಕ್ತಿ ಇದೆ. ಇಂಥ ಜೀವಿಗಳನ್ನು ಸ್ಪರ್ಶ ಮಾಡೋದು, ತಿಳ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಇದೆ. ಆದರೆ ಏನಾಗಿದೆ ಅಂದರೆ, ಹಾವುಗಳ ಬಗ್ಗೆ ಸಾಕಷ್ಟು ತಪ್ಪು ಮಾಹಿತಿ, ತಪ್ಪು ನಂಬಿಕೆಗಳೇ ನಮ್ಮೊಳಗೆ ಶೇಖರಣೆಗೊಂಡಿರೋದ್ರಿಂದ ನಾವು ಈ ಜೀವಿಗಳಿಂದ ಬಹಳಷ್ಟು ದೂರ ಉಳಿದು ಬಿಟ್ಟಿದ್ದೇವೆ. ಹಾಗಾಗಬಾರ್ದು. ಈ ದಂಪತಿಗಳು ಮಾಡಿದಂಥ ಧೈರ್ಯವನ್ನು, ಒಂದು ಕಾಳಜಿಯನ್ನು ನಾವೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಮನೆಯ ಒಳಗೆ ವಠಾರದಲ್ಲಿ ಬಂದಂಥ ಹಾವುಗಳು ನಮಗೆ ತೊಂದರೆ ಅಂತ ಅನಿಸಿದರೆ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು, ಸ್ವಲ್ಪ ಹೆದರಿಸಿ ಓಡಿಸುವಂಥದ್ದು, ಈ ರೀತಿ ಮಾಡಲಿಕ್ಕೆ ನಮಗೆ ಇನ್ನಷ್ಟು ಸ್ಫೂರ್ತಿ ಬರ್ತದೆ. ಹಾಗಾಗಿ ಈ ಪೊಲೀಸ್ ದಂಪತಿಗೆ ನಮ್ಮ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸೋಣ. ಪ್ರತಿಯೊಬ್ಬರು ಇದನ್ನು ನೋಡಿ ಕಲಿಯುವಂಥದ್ದು ಬಹಳ ಇದೆ. ನಮಸ್ಕಾರ.